ಭಗವಂತ, ಈ ಮಹಾನ್ ಭಾವ ಹಿಂದೆನೆ ಬಂದ್ರಲ್ಲ, ಈಗೇನ್ ಮಾಡ್ಲಿ? ಎರಡು ಐಸ್ ಕ್ರೀಮ್ ಕೊಡಪ್ಪ. ಇನ್ನೊಂದು ಯಾರಿಗೆ ಮೇಡಮ್? ನನ್ ಹಿಂದೆ ಬರ್ತಿರೋರ್ಗೆ. ದುಡ್ಡುನು ಅವ್ರ ಹತ್ರನೇ ಇಸ್ಕೊಳ್ಳಿ. ಐಸ್ ಕ್ರೀಮ್ ತಿನ್ನಕ್ ಬಂದ್ಲಾ? ಇದು ತಗೊಳ್ಳಿ ಸರ್. ಒಬ್ಳೆ ಐಸ್ ಕ್ರೀಮ್ ತಿನ್ನಕ್ ಬಂದ್ಯಾ? ಹಿಂದೆ ನೀವ್ ಬರೋದ್ ಗೊತ್ತಾಯ್ತು. ಹೇಗ್ ಗೊತ್ತು? ಬಂದ್ರಲ್ಲ. ಒಂದ್ ವೇಳೆ ನಾನು ಬರ್ದೇ ಇದ್ದಿದ್ರೆ? ಬರ್ದೇ ಇರ್ತಿದ್ರಾ? ನನ್ ಮೇಲೆ ಅಷ್ಟ್ ನಂಬಿಕೆ ಹೇಗೆ? ಇದು ನಂಬಿಕೆ ಅಲ್ಲ, ಅನುಮಾನ. ಹೇಳು ನಿತ್ಯ, ನೀನ್ ಆಗ್ಲೇ ನಿದ್ರೆ ಮಾಡಿದ್ದೆ ಅನ್ಕೊಂಡಿದ್ದೆ. ಮತ್ತೆ ನೀವ್ ನಿದ್ರೆ ಮಾಡ್ಲಿಲ್ವಾ? ನಿಜ ಹೇಳ್ಬೇಕು ಅಂದ್ರೆ ನಿದ್ರೆ ಬರ್ಲಿಲ್ಲ. ಯಾಕೆ? ನಿದ್ರೆ ಬರ್ತಿರೋ ರೋಗ ಏನಾದ್ರೂ ಇದ್ಯಾ ನಿಮಗೆ? ಇದೆ. ಮತ್ತೆ ಒಳ್ಳೆ ಡಾಕ್ಟರ್ಗೆ ತೋರಿಸಬಹುದಲ್ಲ? ಹೋಗ್ಬೋದು, ಆದ್ರೆ ಆ ಡಾಕ್ಟರ್ ನನಗೆ ಅಪಾಯಿಂಟ್ಮೆಂಟ್ ಕೊಡ್ಲಿಲ್ಲ. ನಿಮಗ್ ಸಿಗ್ತಿರೋ ಡಾಕ್ಟರ್ ಕೂಡ ಇದಾರಾ? ಇದಾರೆ. ಯಾರು? ನೀನೇ. ನಾನ್ ಡಾಕ್ಟರ್ ಹೇಗೆ? ಹೌದು, ನೀನೇ ಆ ಡಾಕ್ಟರ್. ಲವ್ ಡಾಕ್ಟರ್. ನಂದು ನಿದ್ರೆ ಬರ್ದೇ ಇರೋ ರೋಗ ಅಲ್ಲ, ನಿನ್ ಮೇಲಿರೋ ಪ್ರೀತಿ ರೋಗ. ಅದನ್ನ ಕಡಿಮೆ ಮಾಡ್ಬೇಕಾದಳು ನೀನೆ. ನಿಮ್ದು ತುಂಬಾ ಜಾಸ್ತಿ. ಏನು? ಎಲ್ಲಿದ್ಯಾ ನಿತ್ಯ? ರೋಡ್ ಮೇಲೆ ಕಾರಲ್ಲಿದ್ದೀನಿ. ಯಾಕೆ? ಪ್ಲೀಸ್ ನಿತ್ಯ, ಮನೆಗ್ ಬಾ, ನನ್ ಮಾತ್ ಕೇಳು. ನಿನ್ ಮಾತ್ ಕೇಳಿದಕ್ಕೆ ನನ್ ಪರಿಸ್ಥಿತಿ ಹೀಗಾಗಿದ್ದು. ಈಗೇನಾಗಿದೆ ನಿತ್ಯ? ಅವಳು ಹೇಗೂ ನಾಳೆ ಬರ್ತಾಳಲ್ಲ. ಈಗ ಅವಳು ಏನ್ ಮಾಡ್ತಿದ್ದಾಳೆ ಗೊತ್ತಾ ನಿಂಗೆ? ನನ್ ಜೈ ಜೊತೆ ರೋಡಲ್ಲೇ ಐಸ್ ಕ್ರೀಮ್ ತಿಂತಾ ಇದ್ದಾಳೆ. ಅವರಿಬ್ರು ನನ್ ಕಣ್ ಮುಂದೆನೆ ಇದ್ದಾರೆ. ಅವಳು ನಂಬಿಕಷ್ಟೇ ಅಂತ ದೊಡ್ಡ ಸರ್ಟಿಫಿಕೇಟ್ ನೀನೇ ಕೊಟ್ಟಿದ್ಯಲ್ಲ. ಈಗೇನ್ ಮಾಡ್ಲಿ ನಾನು ಅವಳನ್ನ? ಇಲ್ಲೇ ಗನ್ ತಗೊಂಡು ಶೂಟ್ ಮಾಡ್ಬಿಡ್ತೀನಿ. ನಿತ್ಯ ನಿತ್ಯ ಬೇಡ, ಅವಳಿಗೇನು ಮಾಡ್ಬೇಡ. ನೀನು ಕಾರಿಂದ ಇಳಿದೆ ಕಾಮಾಗ್ ಮನೆಗ್ ಬಾ. ನನ್ ಜೈನ ಅವಳಿಗೆ ಬಿಟ್ಟು ಹೇಗ್ ಬಾ ಅಂತ್ಯಮ್ಮ? ಪ್ಲೀಸ್ ಬೇಬಿ, ನಿನ್ನ ರಿಕ್ವೆಸ್ಟ್ ಮಾಡ್ತಿದ್ದೀನಿ. ನೀನ್ ಅವಳಿಗೆ ಶೂಟ್ ಮಾಡಿ ಅವ್ರ ಕಣ್ಣಿಗೆ ಬಿದ್ರೆ ನಮ್ ಪ್ಲಾನ್ ಎಲ್ಲ ಹಾಳಾಗತ್ತೆ. ನನ್ ಮಾತ್ ಕೇಳು. ನೋ ಮಾಮ್, ನನ್ನಿಂದ ಆಗ್ತಾ ಇಲ್ಲ. ಏನ್ ಮಾಡ್ಲಿ? ಕಂಟ್ರೋಲ್ ಯುವರ್ ಸೆಲ್ಫ್ ನಿತ್ಯ, ಪ್ಲೀಸ್. ಐ ಬೆಗ್ ಯು, ಕಮ್ ಬ್ಯಾಕ್ ಪ್ಲೀಸ್. ನನ್ ಮಾತ್ ಕೇಳು ನಿತ್ಯ. ಕೂಲ್ ಡೌನ್, ಕೂಲ್. ಓಕೆ, ಬರ್ತಾ ಇದ್ದೀನಿ. ನಾನು ರೂಪಾ ಅವ್ರಿಗೆ ಕಾಲ್ ಮಾಡ್ತೀನಿ. ನಾನು ಮುತ್ತೈದೆಯರ್ನ ಅಕ್ಕಪಕ್ಕದವ್ರನ್ನ ಕರೆದು ಬರ್ತೀನಿ. ಆಯ್ತು. ಪುರೋಹಿತ್ರೆ, ಮುಹೂರ್ತದ ಸಮಯಕ್ಕೆ ಸರಿಯಾಗಿ ಕರೀರಿ. ಹಾಗೆ ಆಗ್ಲಮ್ಮ. ಇಲ್ಲಿ ನೋಡಿ ಪುರೋಹಿತ್ರೆ, ನಮ್ ಸಾರು ನಿಮ್ಮನ್ನ ಕರೀತಾ ಇದಾರೆ. ಏನಪ್ಪಾ ಕರ್ದಿಯಾ? ಕರ್ದಿದ್ದು ನಮ್ ಸಾರಲ್ಲ, ನಾನ್ ಕರ್ದಿದ್ದು. ಬನ್ನಿ, ನಿಮ್ಮ ಹತ್ರ ಸ್ವಲ್ಪ ಕೆಲಸ ಇದೆ. ಬನ್ನಿ. ಇಂಥ ಅಂದನ
ಇಷ್ಟು ವರ್ಷ ಯಾವ ಬ್ಯಾಂಕ್ ಲಾಕರ್ ಅಲ್ಲಿ ಇಟ್ಟಿದ್ದೆ ನಿತ್ಯ? ಬ್ಯಾಂಕ್ ಅಲ್ಲಿ ದುಡ್ಡಿರತ್ತೆ, ಅಂದ ಅಲ್ಲ. ಓ, ಮತ್ತೆ ಇಷ್ಟು ದಿನ ಇಲ್ದಿರೋ ಅಂದ ಈಗೆಲ್ಲಿಂದ ಬಂತು? ಸಾಲ ತಂದ್ಯಾ? ಅಂತ ಕರ್ಮ ನನಗೇನು? ಯಾಕಾಗ್ ನೋಡ್ತಿದ್ದೀರಾ? ಯಾಕೆ ಚುಚ್ತಿದ್ಯಾ? ಹೋಗ್ಲಿ, ಬೇರೆ ತರ ನೋಡ್ಲಾ ಅಂದ್ಕೊಂಡೆ. ಇಲ್ಲಿ ನಡಿಬೇಕಾಗಿರೋದು ಪೂಜೆ ಸ್ವಾಮಿ, ನಿಮ್ ಪ್ರೀತಿ ಪೂಜೆ ಅಲ್ಲ. ವ್ಯತ್ಯಾಸ ಏನಿಲ್ಲ. ಈ ಪೂಜೆ ಎಲ್ಲ ಮಾಡಿ ಆ ದೇವ್ರನ್ನೇ ಒಲಿಸ್ಕೋತೀವಿ. ನಾನ್ ನಿನಗ್ ಪೂಜೆ ಮಾಡ್ತಾ ಈ ದೇವತೆನ ಒಲಿಸ್ಕೋತೀನಿ. ಸಾಕು, ಸುಮ್ನಿರಿ. ಈ ಪೂಜೆ ಆಗೋ ತನಕ ಸುಮ್ನೆ ಇದ್ರೆ ಆಮೇಲೆ ಬರ್ಬೇಕಾದವ್ರು ಬಂದು ನಿಮಗ್ ಬೇಕಾಗಿದ್ ಕೊಡ್ತಾರೆ. ಯಾರವ್ರು? ನೀವ್ ಆಸೆ ಪಟ್ಟವ್ರು. ಅದು ನೀನೇ ಅಲ್ವಾ? ನಾನೇ. ನೀನ್ ಸುಮ್ನೆ ಇರು. ಹೇಗಿದ್ದೀನಿ? ಓಕೆ. ವಾಟ್? ಜಸ್ಟ್ ಓಕೆನಾ? ಅಷ್ಟೇ. ಆವರೇಜ್ ಕೂಡ ಇಲ್ವಾ? ಪಾಸ್ ಮಾರ್ಕ್ಸ್ ಕೊಡ್ಬೋದು. ನಿಲ್ಸಿ ಸರ್, ನಿಮಗೆ ನಮಸ್ಕಾರ. ನೋಡ್ತಲ್ಲ, ಮಾತಲ್ಲಿ ಏನು ಹೇಳಿ ಸರ್? ಏನಿಲ್ಲ ನಾಣಿ, ನಾನ್ ಜಸ್ಟ್ ಆವರೇಜ್ ಆಗಿದ್ದೀನಿ ಅಂತ ಅವಳು ಹೇಳ್ತಿದ್ದಾಳೆ. ಆ ನೋಟದಲ್ಲಿ ಅಷ್ಟು ಅರ್ಥ ಇದೆಯಾ ಸರ್? ಈ ಹೆಣ್ಮಕ್ಳು ಯಾವಾಗ ನಮ್ಮನ್ನ ಅರ್ಥ ಮಾಡ್ಕೋತಾರ ನಾಣಿ? ಇನ್ನೇನು? ನನಗ್ ಮಾತ್ರ ನೀವಿಬ್ರು ಮೇಡ್ ಫಾರ್ ಈಚ್ ಅದರ್ ತರ ಕಾಣಿಸ್ತಿದ್ದೀರಿ ಸರ್. ನೀವು ಪರ್ಮಿಷನ್ ಕೊಟ್ರೆ ಒಂದ್ ಫೋಟೋ ತಗೋತೀನಿ ಸರ್. ನೀನಿನ್ನು ಯಾವ ಕಾಲದಲ್ಲಿ ಇದೆಯಾ ನಾಣಿ? ಇದು ಸೆಲ್ಫಿ ಕಾಲ್. ಹೌದು ಸರ್, ಹೌದು. ನಾಣಿ, 2 ಪಾರಿವಾಳಗಳು ಸೆಲ್ಫಿ ತಗೋತಿದ್ರೆ ಅವ್ರ ಮಧ್ಯ ಒಂದ್ ಕಾಗೆ ಫ್ರೇಮ್ ಒಳಗ್ ಬಂದ್ರೆ ಹೇಗಿರುತ್ತೆ? ಅರ್ಥ ಆಯ್ತು ಸರ್. ಈ ಪಾರಿವಾಳದ ಮಧ್ಯೆ ಈ ಕಾಗೆ ಇರಬಾರ್ದು ಅಂತೀರಾ, ಅಷ್ಟೇ ಅಲ್ವಾ ಸರ್? ತಗೊಳ್ಳಿ ಸರ್ ಸೆಲ್ಫಿನ. ಕೊನೆಗೂ ನನ್ನ ಕಾಗೆ ಮಾಡ್ಬಿಟ್ರು. ಈ ಪುರೋಹಿತ್ರೆ, ಪೂಜೆ ಆದ್ಮೇಲೆ ಗಣಪತಿನ ವಿಸರ್ಜನೆ ಮಾಡ್ಬೇಕಾ ಅಥವಾ ಮನೇಲಿ ಇಟ್ಕೋಬೇಕಾ? ವಿಸರ್ಜನೆ ಬೇಕಾಗಿಲ್ಲ. ಪೂಜೆ ಆದ್ಮೇಲೆ ಗಣಪತಿ ವಿಗ್ರಹನ ಯಾವ ಗುಡಿಲಾದ್ರೂ ಇಟ್ಟೆ ಸಾಕಾಗತ್ತೆ. ಹಾಗಾದ್ರೆ ಸರಿ ಬಿಡಿ. ಏನ್ ಮಾಡ್ತಿದ್ದೀರಾ ನೀವು? ಹೋಮಕುಂಡನ ಯಮಲೋಕ ಮಾಡಿಸಿದ್ದೀನಿ. ಸ್ವಲ್ಪ ಹೊತ್ತಲ್ಲಿ ಪೂಜೆ ಶುರುವಾಗತ್ತೆ. ನಿತ್ಯ ಜೈ ಕುಂಡದ ಮುಂದೆ ಕೂತ್ಕೋತಾರೆ. ಪೂಜೆ ಶುರುವಾಗ್ತಿದ್ದ ಹಾಗೆ ಅದರಲ್ಲಿ ನಾನ್ ಹಾಕಿರೋ ಈ ಲಿಕ್ವಿಡ್ ಸಿಡ್ದು ಬಿಟ್ಟು ಸುತ್ತಮುತ್ತೆಲ್ಲ ಬೆಂಕಿ ಹತ್ಕೊಳ್ಳತ್ತೆ. ನಿತ್ಯ ಮುಖ ಸುಟ್ಟು ಹೋಗತ್ತೆ. ಜೈ ಬಾಯಲ್ಲಿ ಹೊಗಳೋ ಆ ಅಂದ ಸುಟ್ಟು ಹೋಗಿ ಕುರೂಪಿ ಆಗ್ತಾಳೆ. ಅಯ್ಯೋ, ಇರೋ. ಓಂ ಶ್ರೀಮನ್ಮಹಾಗಣಪತಿಯ ನಮಃ. ಗಣಾನಾನ್ತ್ವಾ ಗಣಪತಿಗುಂ ಭವಾಮಹೇ ಕವೀಂ ಕವೀನಾಮುಪವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪದಾನ ಶೃಣ್ವನ್ನೋತಿಭಿಃ ಸೇದಸಾದನಂ. ಓಂ ಮಹಾಗಣಪತಿಯ ನಮೋ ನಮಃ.
ಓಂ ಗಜಾನನಂ ಭೂತಗಣಾಧಿಸೇವಿತಂ ಕಪಿತ್ತಜಂಬೋಫಲಸಾರಭಕ್ಷಿತಂ ನಮಾಮಿ ವಿಷ್ಣುಂ ಶಿರಸಾ ಚತುರ್ಭುಜಂ. ಓಂ ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರುಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಓಂ ಮಹಾಗಣಪತಿಯೇ ನಮೋ ನಮಃ. ಓಂ ಮಹಾಗಣಪತಿಯೇ ನಮೋ ನಮಃ. ಓಂ ಮಹಾಗಣಪತಿಯೇ ನಮೋ ನಮಃ. ಓಂ ಅಪವಿತ್ರೋ ಪವಿತ್ರ ಸರ್ವಾಭಾಸ್ತಾಂಗತೋಪಿ ವಾ ಯಸ್ಮರೇತ್ ಪುಂಡರೀಕಾಕ್ಷ ಸಭಾಭ್ಯಾಂತರ ಶುಚಿಃ. ಓಂ ಗೌರಿ ದೇವ್ಯೈ ನಮಃ. ಓಂ ಧ್ಯಾಯೇತ್ ಪದ್ಮಾಸನಸ್ಥಾಂ ಏಕಶತವದನಾಂ ಪದ್ಮಪತ್ರಾಯತಾಕ್ಷೀಂ ಹೇಮಾಭಾಂ ಪೀತವಸ್ತ್ರಾಂ ಕರಕಲಿತಲಸ್ತೇಮ ಪದ್ಮಾಂಬರಾಂಗೀಂ ಸರ್ವಾಲಂಕಾರಯುಕ್ತಾಂ ಸತತಮವಯದಾಂ ಭಕ್ತನಮ್ರಾಂ ಭವಾನೀಂ ಶ್ರೀವಿದ್ಯಾಂ ಶಾಂತಮೂರ್ತಿಂ ಸಕಲಸುರನುತಾಂ ಸರ್ವಸಂಪತ್ಪ್ರದಾಂ ಕ್ಷೀಂ ಧೃತಭಾಷಾಂಕುಶಪುಷ್ಪಬಾಣಚಾಪಾಂ ಶಿರಾವೃತಾಂ ಮಯೂಖೈಃ ಅಹಮಿತ್ಯೇವ ವಿಭಾವಯೇ ಭವಾನಿ. ಓಂ ಹಿರಣ್ಯवर्णां हिरण्यं सुवर्णरौतस्यां चन्द्रां हिरण्मयीं लक्ष्मीं जातवेदो ममावह तां महावह जातवेदो लक्ष्मीमनुपकामिनीं आनन्देन हरिहल्लयदा शङ्खपाणिर्मुकुन्दः भूः पादौ यस्य नाभिः. ಅಮ್ಮ, ನೀವು ಕೂಡ ಅಕ್ಷತೆನ ಹೋಮಕುಂಡಕ್ಕೆ ಹಾಕಿ. ಓಂ ಹರಿ ಓಂ ಶಾಂತಾಕಾರಂ ಭುಜಗಶಯನಂ ಪದ್ಮನಾಭಂ ಸುರೇಶಂ ವಿಶ್ವಾಧಾರಂ ಗಗನ ಸದೃಶಂ ಮೇಘವರ್ಣಂ ಶುಭಾಂಗಂ ಲಕ್ಷ್ಮೀಕಾಂತಂ ಕಮಲನಯನಂ ಯೋಗಿರುದ್ಯಾನಗಮ್ಯಂ. ಇವರಿಬ್ರು ಹೋಮ ಹೇಗ್ ಮಾಡ್ತಾರೋ ನಾನು ನೋಡ್ತೀನಿ. ಈ ಪೂಜೆನೆ ಆಗೋಗ್ ಬಿಡಲ್ಲ. ಓಂ ಶ್ರೀಮನ್ಮಹಾಗಣಾಧಿಪತಿಯೇ ನಮಃ. ನೋಡಿ, ನೀವಿಬ್ರು ಎದ್ದು ಗಣಪತಿಗೆ ನಮಸ್ಕಾರ ಮಾಡ್ಕೊಳ್ಳಿ. ಹೋಮಕುಂಡನ ಬೆಳಗಿಸಿ. ಓಂ ಶ್ರೀಮನ್ಮಹಾಗಣಾಧಿಪತಿಯೇ ನಮಃ. ಓಂ ಲಕ್ಷ್ಮೀ ದೇವಿಯೇ ನಮಃ. ಇಲ್ಲೋಡಿ, ಅನಿಷ್ಟ ಕಳೀಲಿ ಅಂತ ಮಾಡ್ತೀರಾ ಹೋಮದಲ್ಲಿ. ಅನಿಷ್ಟ ಆಗಿದೆ ಅಂದ್ರೆ ಏನೋ ಕೇಡಾಗುತ್ತೆ ಅಂತಾನೆ ಅರ್ಥ ನಮ್ಮ. ಯಾವುದಕ್ಕೂ ಒಳ್ಳೇದಾಗ್ಬೇಕಾದ್ರೆ ನಿಂಗ್ ಮನೆಗೆ ಬರೋ ಸೊಸೆನ ಒಂದು 4 ದಿನ ಹೊಸಲು ದಾಟಿರೋ ಹಾಗೆ ನೋಡ್ಕೊಳ್ಳೋದು ಒಳ್ಳೇದಮ್ಮ. ಒಳ್ಳೆ ದಿನ ನೋಡಿ ಮತ್ತೆ ಪೂಜೆ ಇಟ್ಕೊಳ್ಳೋಣ. ಇವತ್ತು ಇಲ್ಲಿಗೆ ನಿಲ್ಸೋಣ. ಬರ್ತೀನಮ್ಮ. ಅಜ್ಜಿ, ನಡೆಯೋದೇನೋ ನಡೀತು. ಪುರೋಹಿತರು ಹೇಳಿದ ಹಾಗೆ ಇನ್ನೊಂದು ಒಳ್ಳೆ ದಿನ ನೋಡಿ ಪೂಜೆ ಮಾಡೋಣ. ಇನ್ ನಾವು ಹೊರಡ್ತೀವಿ. ಇಲ್ಲ ಅಮ್ಮ, ನಿತ್ಯ ಹೊಸಲು ದಾಟೋದು ಒಳ್ಳೇದಲ್ಲ. ಈ ಗಂಗಾ ಎಲ್ ಸತ್ಲು? ಛೇ, ನೀವ್ ಇಲ್ಲೇನ್ ಮಾಡ್ತಾ ಇದ್ದೀರಾ? ಅದು ನಮ್ದು ದೋಸ್ತಿ ನಿತ್ಯನ ಹುಡುಕ್ತಾ ಇದ್ದ. ನಿಮ್ಮನ್ನೆಲ್ಲಾದ್ರೂ ನೋಡಿದೀನಾ? ನಹಿ ನಹಿ ನಹಿ, ಚಾನ್ಸೇ ನಹಿ. ಅಲ್ ನೋಡಿ, ನಮ್ದು ಪ್ಯಾರಿ ಬಂದ್ಲು. ನೀವು ಬಹಾರ್ಗೆ ಹೋಗಿ. ಕೈಕೋ, ನಂದು ಡ್ರೆಸ್ ಚೇಂಜ್ ಮಾಡ್ಬೇಕು. ಓ ಸಾರಿ, ಇವಳು ಡ್ರೆಸ್ ಚೇಂಜ್ ಮಾಡ್ಬೇಕಂತೆ. ನಡಿ ನಿತ್ಯ, ಹೊರಗಡೆ ಹೋಗೋಣ. ಅವಳು ಇರ್ಬೇಕು, ನೀವು ಹೋಗಿ. ಡ್ರೆಸ್ ಚೇಂಜ್ ಮಾಡ್ತಿರೋದು ನೀವಾ ಅವಳ? ಮೈನೆ. ಮತ್ತೆ ಅವಳ ಯಾಕೆ? ನಾನು ಇರ್ತೀನಿ. ಇನ್ನೊಬ್ರು ಡ್ರೆಸ್ ಚೇಂಜ್ ಮಾಡುವಾಗ ಅವ್ರ ಜೊತೆಲಿರೋದಕ್ಕಿಂತ ಅಸಹ್ಯವಾದ ಕೆಲಸ ಇನ್ನೇನೂ ಇಲ್ಲ. ನಡಿ. ಏನಿಲ್ಲ, ನಾನು ಇರ್ತೀನಿ. ನಿನ್ ಹತ್ರ ತುಂಬಾ ಮಾತಾಡ್ಬೇಕು. ಇಲ್ಲಿಂದ ಹೋಗೋಣ, ಬಾ. ಸುಮ್ನೆ ಬಾ. ಅದಾಗಲ್ಲ ರೀ. ನೀವು ಡೋರ್ ಹಾಕೊಳ್ಳಿ ಫಾತಿಮಾ. ಅದಾಗಲ್ಲ, ನನ್ ಮಾತ್ ಕೇಳಿ. ಜೈ, ಮಾತ್ ಕೇಳಿ.
ಆ ಗಂಗಾ ಬೇಗ ಬಂದಿದ್ರೆ ಇಷ್ಟೊತ್ತಿಗೆ ಎಕ್ಸ್ಚೇಂಜ್ ಆಗಿರ್ತಿದ್ವಿ. ಈಗ ಜೈ ಅವಳನ್ನ ಎಲ್ ಕರ್ಕೊಂಡು ಹೋಗ್ತಿದ್ದಾನೋ ಏನೋ. ಪ್ಲೀಸ್. ಕಾಫಿ ಹೇಳ? ಬೇಡ. ಯಾಕೆ? ಬೇಡ ಅಂದ್ರೆ ಬೇಡ. ಅದೇ ಯಾಕ್ ಬೇಡ ಅಂತ. ಕಾಫಿ ಅಂದ್ರೆ ತುಂಬಾ ಸಮಸ್ಯೆ ಆಗತ್ತೆ. ಏನ್ ಸಮಸ್ಯೆ? ಸಮಸ್ಯೆ ಅಂದ್ರೆ ಸಮಸ್ಯೆ. ಅದೇ ಏನ್ ಪ್ರಾಬ್ಲಮ್ ಆಗುತ್ತೆ? ಸಮಸ್ಯೆ ಅಂದ್ರೆ ಕಷ್ಟ. ಕಷ್ಟ ಅಂದ್ರೆ? ಆಪತ್ತು, ಕಷ್ಟ. ಇಲ್ಲ ನಿತ್ಯ, ಕಾಫಿ ದೇಹಕ್ಕೆ ಒಳ್ಳೇದು ಅಂತ ಡಾಕ್ಟರ್ಸ್ ಹೇಳಿದ್ದಾರೆ. ಗಂಡಸರಿಗೆ ಒಳ್ಳೇದು, ನಮ್ಗೇನ್ ಒಳ್ಳೇದು? ನಿನಗೇನ್ ಪ್ರಾಬ್ಲಮ್? ಮೊದ್ಲು ನೈಸ್ ಆಗಿ ಕಾಫಿ ಕುಡಿ ಅನ್ನೋದು, ಆಮೇಲೆ ಮೀಸೆ ಬಂದಿದೆ, ನೊರೆ ಅಂಟಿದೆ ಅಂತ ಮುತ್ತಿ ಒರ್ಸಕ್ಕೆ ಪ್ರಯತ್ನ ಮಾಡೋದು. ಬೇಡ ಅಂದ್ರೆ ಮುತ್ತು ಅಂತಾರೆ. ಅದಕ್ಕೆ ಕಾಫಿ ಬೇಡ, ಬೇಡ ಅಂದ್ರೆ ಬೇಡ. ಅದ ನಿನ್ ಪ್ರಾಬ್ಲಮ್. ಮತ್ತೇನ್ ತಗೋತ್ಯಾ? ನಂಗೇನ್ ಬೇಡ. ಏನೋ ಮಾತಾಡ್ಬೇಕು ಅಂದ್ರಲ್ಲ, ಬೇಗ ಮಾತಾಡಿ, ಮನೆಗೆ ಹೋಗೋಣ. ಏನಾದ್ರೂ ತಗೊಳ್ದೆ ಸುಮ್ನೆ ಮಾತಾಡಿ ಹೋದ್ರೆ ಶಾಪ್ ಅವ್ರು ಬಿಡಲ್ಲ. ಬೇರರ್ ಸರ್, 2 ವಾಟರ್ ಮಿಲನ್ ವಿತೌಟ್ ಶುಗರ್. ಓಕೆ ಸರ್. ಇನ್ನೇನ್ ನಿತ್ಯ ವಿಶೇಷ? ಅವರಿಗೆ ಇಂಗ್ಲಿಷ್ ಅಲ್ಲಿ ಏನಂದ್ರಿ? ಜ್ಯೂಸ್ ಹೇಳ್ದೆ ಕಣೆ. ನಿನ್ಗೇನೋ ಇಂಗ್ಲಿಷ್ ಬರಲ್ಲ ಅನ್ನೋ ಹಾಗೆ ಕೇಳ್ತಿದ್ಯಾ? ಅಂದ್ರೆ ಅದೇನು ನನಗ್ ಸರಿಯಾಗಿ ಕೇಳಿಸ್ಲಿಲ್ಲ. ಡೇವಿಲ್, ಅಷ್ಟು ಗಟ್ಟಿಯಾಗಿ ಗಿಲ್ತೀಯಾ? ಉಫ್, ಉರಿ ಆಗ್ತಿದೆ ಅಲ್ವಾ? ಆಗ್ಲೇ ನನ್ಗೂ ಹಾಗೆ ಉರಿ ಆಯ್ತು. ನಂದು ರೊಮ್ಯಾನ್ಸ್, ನಿಂದು ವೈಲೆನ್ಸ್. ಅದಕ್ಕೆ ಅವೆರಡು ಇಲ್ದೆ ಸೈಲೆಂಟ್ ಆಗಿರೋಣ. ಹೇ, ವಾಟ್? ಯಾಕ್ ನಗ್ತಿದ್ಯಾ? ಏನಿಲ್ಲ. ಏನೋ ಇದೆ. ಇಲ್ಲ ಅನ್ನಲ್ಲ. ಏನು ಅಂತ ಹೇಳ್ ನಕ್ರೆ ನಾನು ನಗ್ತೀನಲ್ವಾ? ಹೇಳೋಕೇನಿದೆ? ಹಾಗಾದ್ರೆ ನಗೋಕೇನಿದೆ? ನೋಡು,
ಹೇಳ್ದೆ ಇದ್ರೆ ಮನೆಗೆ ಹೋಗದೆ ಬೇರೆಲ್ಲಾದ್ರೂ ಹೋಗ್ತೀನಷ್ಟೇ. ಬೇಡ. ಮತ್ ಹೇಳು. ಏನಿಲ್ಲ, ನಾವು ಓಡ್ ಬರ್ದಿದ್ರೆ ಇಷ್ಟೊತ್ತಿಗೆ ಅವ್ರ ಕೈಲಿ ತಮ್ಗೆ ಮಾರಿ ಹಬ್ಬ ಆಗ್ತಿತ್ತು ಅಂತ ನೆನ್ಪಾಗಿ ನಗ್ತಿದ್ದೆ. ಈ ಮಾರಿ ಹಬ್ಬ ಅಂದ್ರೆ ಏನು? ಅದು ಕೂಡ ಗೊತ್ತಿಲ್ವಾ ಗುರುಜಿ? ಏನಾಯ್ತು? ಗುರುಜಿ ಅಂತ ಕರೆದು ನನ್ಗೆಂತ ಮೋಡಿ ಮಾಡಿದ್ಯಾ ನಿತ್ಯ? ಅಬ್ಬಾ ಸದ್ಯ ಮೋಸ ಮಾಡ್ದೆ ಅನ್ಲಿಲ್ಲ. ನನಗ್ ಡೌಟ್ ಬರ್ದೇ ಇರೋ ಹಾಗೆ ಅಷ್ಟು ಚೆನ್ನಾಗಿ ಹೇಗ್ ನಟಿಸ್ದೆ? ನಿಮ್ಗೆ ಡೌಟ್ ಬಂದ್ರು ನೀವು ನಡ್ಸಿದ್ರೇನೋ? ಇಲ್ಲ ನಿತ್ಯ, ನಾನಷ್ಟು ಬುದ್ಧಿವಂತ ಅಲ್ಲ. ಅದರಲ್ಲೂ ಪ್ರೀತಿ ಸೋತ್ ಹೋದೆ ಅನ್ನೋ ಫೀಲಿಂಗ್ ಅಲ್ಲಿದ್ದೆ. ಇಲ್ಲಪ್ಪ, ನೀವ್ ಯಾವತ್ತೂ ಸೋಲಲ್ಲ. ಹೌದು, ಸೋಲೋದಿಲ್ಲ. ಯಾಕಂದ್ರೆ ನನ್ನ ಗೆಲ್ಸೋದಕ್ಕೆ ಯಾವತ್ತು ನೀನೇ ನನ್ನ ಪಕ್ಕದಲ್ಲಿ ಇರ್ತೀಯಲ್ಲ. ಅಕ್ಷಯ ಪಾತ್ರೆ ಇರೋ ಮನೆಯಲ್ಲಿ ಅನ್ನಕ್ಕೆ ಬರ ಇಲ್ಲ ಅನ್ನೋ ಹಾಗೆ ನೀನ್ ನನ್ನ ಪಕ್ಕದಲ್ಲಿದ್ದಾಗ ಪ್ರೀತಿಗೆ ನನಗೇನು ಕೊರತೆ ಇಲ್ಲ ನಿತ್ಯ. ಅಮೃತ ಕುಡ್ದಿರೋ ಮನುಷ್ಯನ ಹಾಗೆ ನಿನಗೋಸ್ಕರ ನಾನು ಯಾವತ್ತೂ ಬದುಕಿರ್ತೀನಿ. ನಿನ್ನ ಪ್ರೀತಿಸ್ತಾನೇ ಇರ್ತೀನಿ. ನನ್ನಲ್ಲ, ಮೊದ್ಲು ರೋಡ್ ನೋಡಿ ಓಡಿಸಿ. ಹಾ, ಈ ಇಂಜಿನ್ ಇಷ್ಟು ಬೇಗ ಹೀಟ್ ಕಡಿಮೆ ಆಗಲ್ಲ. ಓಹೋ, ಇಂಜಿನ್ ತಣ್ಣಗಾಗ್ದಿದ್ರೆ ಕಾರ್ ಸ್ಟಾರ್ಟ್ ಆಗಲ್ಲ. ಹೌದಾ? ಆಮೇಲೆ ಕಾರ್ ಮೂವ್ ಆಗದಿದ್ರೆ ನಾವು ಮನೆಗೆ ಹೋಗಕ್ಕಾಗಲ್ಲ. ಚೆನ್ನಾಗಿದೆ. ಏನ್ ಚೆನ್ನಾಗಿದೆ? ನಿಮ್ ಪ್ಲಾನ್. ನಿತ್ಯ, ಬಿಲೀವ್ ಮೀ, ನಾನೇನ್ ಬೇಕಂತ ಮಾಡಿಲ್ಲ. ಈಗ ಏನ್ ಮಾಡ್ಬೇಕು ಅಂದ್ಕೊಂಡಿದ್ದೀರೋ ಮೊದ್ಲು ಆ ನಿಜ ಹೇಳಿ. ನಿತ್ಯ, ನನಗ್ ಬೇರೆ ಉದ್ದೇಶ ಏನಾದ್ರೂ ಇದ್ರೆ ವೆಹಿಕಲ್ ತಗೋಬಾ ಅಂತ ನಾನಿಗ್ಯಾಕೆ ಕಾಲ್ ಮಾಡ್ತೀನಿ? ಆ ಮಹಾನ್ ಭಾವನು ಯಾವಾಗ ಬರ್ತಾರೋ ಏನೋ. ಬಂದೆ ಮೇಡಮ್. ಏನ್ ತಳ್ಕೊಂಡ್ ಬರ್ತಿದ್ಯಲ್ಲ ನಾಣಿ? ಓಡಿಸ್ಕೊಂಡ್ ಬರಕ್ಕೆ ನನಗೆ ಡ್ರೈವಿಂಗ್ ಬರಲ್ವಲ್ಲ ಸರ್. ಓಕೆ, ವೆಹಿಕಲ್ ಇಲ್ಲಿ ಇದೆ ಸರ್. ನಾಣಿ, ನಾನ್ ಕೇಳಿದ್ದು ವೆಹಿಕಲ್ ಎಲ್ಲಿ ಅಂತ. ನಾನ್ ತಗೊಂಡ್ ಬಂದಿದ್ದು ವೆಹಿಕಲ್ ಅಲ್ವಾ ಸರ್? ವೆಹಿಕಲ್ ಅಂದ್ರೆ 4 ವೀಲರ್ ನಾಣಿ. ಮತ್ತೆ ನೀವು ಆವಾಗಲೇ ಕರೆಕ್ಟ್ ಆಗಿ ಹೇಳ್ಬೇಕಲ್ವಾ ಸರ್? ಬೇಗ ಯಾವ್ದಾದ್ರು ವೆಹಿಕಲ್ ತಗೊಂಡ್ ಬಂದಿದ್ಕೆ ತಗೊಂಡ್ ಬಂದೆ. ಇದನ್ನ ಯಾಕೆ ತಂದೆ? ಸೈಕಲ್ ತಂದಿದ್ರು ಆಗಿರೋದು. ಸಾರಿ ಸರ್, ನಮ್ ಬೀದಿಲಿ ಯಾವ ಸೈಕಲ್ ಕಾಣಿಸ್ಲಿಲ್ಲ. ಕಮ್ ನಿತ್ಯ, ಬನ್ನಿ ಮೇಡಮ್. ಕಾರ್ ರಿಪೇರಿ ಮಾಡಿಸಿ ಮನೆಗೆ ತಗೊಂಡ್ ಬಾ. ಅಂದ್ರೆ ಈ ನೈಟ್ ಎಲ್ಲ ನಾನಿಲ್ಲೇ ಜಾಗರಣೆ ಮಾಡ್ಬೇಕು ಅಂದಂಗಾಯ್ತು. ಮಹಾನುಭಾವ, ವೆಹಿಕಲ್ ತಗೊಂಡ್ ಬಾ ಅನ್ನೋ ಬದಲು ಮೆಕ್ಯಾನಿಕ್ ಕರ್ಕೊಂಡ್ ಬಾ ಅಂದಿದ್ರೆ ಆಗ್ತಿತ್ತು. ಎಲ್ಲ ಒಂದೇ ಸಲ ಮನೆಗೆ ಹೋಗ್ಬೋದಿತ್ತು. ಬಹುಸೀಸಮ್. ನಿತ್ಯ, ಆರ್ ಯು ಕಂಫರ್ಟಬಲ್? ಅಷ್ಟು ದೂರ ಕೂತಿದ್ಯಾ? ಸ್ವಲ್ಪ ಹತ್ರ ಕೂರ್ಬೋದಲ್ವಾ? ನಂಗೆ ಇದೇ ಕಂಫರ್ಟಬಲ್ ಆಗಿದೆ. ಹೌದಾ? ನಿತ್ಯ, ನಿನ್ಗೇನು ಆಗಿಲ್ಲ ಅಲ್ವಾ? ಏನಾಗಿಲ್ಲ.
ರೇಖಾ, ಬೇಗ ಮುಸ್ಕು ತೆಗೆದು ನೋಡು. ಇದೇನ್ರಿ, ಫಾತಿಮಾ ರೂಮಲ್ಲಿ ನಿತ್ಯ ಇದ್ದಾಳೆ. ಅವಳೆಲ್ಲ ಹೋದ್ಲು? ಹೊರಗಡೆ ಹೋದ್ಲೇನೋ. ಈ ಟೈಮಲ್ಲಿ ಎಲ್ಲಿ ಹಾಳಾಗೋದ್ಲು ರೀ ಅವಳು? ಥ್ಯಾಂಕ್ಸ್ ದೇವ್ರೆ, ಫಾತಿಮಾ ವೇಷದಲ್ಲಿ ಅಮ್ಮವ್ರಿದ್ದಾರೆ ಅಂತ ಅಂದ್ಕೊಳ್ಳಿಲ್ಲ. ಫಾತಿಮಾ ರೂಮಲ್ಲಿ ಅಮ್ಮವ್ರಿದ್ದಾರೆ ಅಂದ್ಕೊಂಡಿದ್ದಾರೆ. ಎಲ್ಲ ನಮ್ಮ ಒಳ್ಳೇದಕ್ಕೆ. ಅವಳು ಬರೋವರೆಗೂ ನಾನ್ ರೂಮ್ ಹೊರಗೆ ಸೋಫಾದಲ್ಲೇ ಮಲ್ಗಿರ್ತೀನಿ. ಈ ನೈಟ್ ಎಲ್ಲ ಎಚ್ಚರ ಇದ್ರೂ ಪರವಾಗಿಲ್ಲ, ಅವಳ ಮುಖ ನೋಡ್ಲೇಬೇಕಿವತ್ತು. ಅಂದ್ರೆ ಇವರು ಫಾತಿಮಾ ಮುಖ ನೋಡ್ಬೇಕು ಅನ್ಕೊಂಡಿದಾರ? ದೇವ್ರೆ, ಏನ್ ಮಾಡೋದು? ನಿನ್ ಜೊತೆಗೆ ನಾನ್ ಕೂಡ ಎಚ್ಚರ ಇಡ್ತೇನೆ. ಬಾ, ಇಬ್ರು ಸೇರಿ ವೇಟ್ ಮಾಡೋಣ. ಆ ಮುಸ್ಕು ಮುಚ್ಚು. ಗುಡ್ ಮಾರ್ನಿಂಗ್ ಮೇಡಮ್. ಯಾಕೆ ಮೇಡಮ್ ಮಾತಾಡ್ತಿಲ್ಲ? ಕೋಪ ಬಂದಿದ್ಯಾ? ಗುಡ್ ಮಾರ್ನಿಂಗ್ ಮೇಡಮ್. ದೇವ್ರೇ, ಈ ಮಹಾನ್ ಭಾವ ಇಲ್ಲೇ ಇದ್ರಾ? ಅಯ್ಯೋ. ಮಾರ್ನಿಂಗ್ ಜೈ. ಮಾರ್ನಿಂಗ್. ಅವಳ ಮೇಡಮ್ ಅಂತಿದ್ಯಲ್ಲ, ಯಾಕೆ? ಮೇಡಮ್ಮ ಇಲ್ಲ, ಫಾತಿಮಾ ಅಂತಾನೆ ಅಂದಿದ್ದು. ನನ್ಗೇನಾದ್ರೂ ಕ್ಯೂಡಾ? ನೀನ್ ಮೇಡಮ್ ಅಂತ ಹೇಳ್ದೆ. ಅನ್ನ ಯಾಕಂದೆ? ಯಾಕಂದ್ರೆ ನಿಮಗೆ ಯಾಕೆ? ಯಾಕಂದ್ಯೋ ಮೊದ್ಲು ಹೇಳು. ಪ್ರತಿಯೊಂದು ನಿಮಗೆ ಹೇಳ್ಬೇಕಾ? ಹೇಳ್ಬೇಕು. ಯಾಕೆ ಹೇಳ್ಬೇಕು? ನಾವು ಮದ್ವೆ ಆಗೋ ಕಪಲ್ಸ್, ನಮ್ಮ ಮಧ್ಯೆ ಸೀಕ್ರೆಟ್ ಇರಬಾರ್ದು. ಪ್ರತಿಯೊಂದು ಶೇರ್ ಮಾಡ್ಕೋಬೇಕು. ಆಗಾಗ ತಮಾಷೆಗೆ ಅವಳನ್ನ ಮೇಡಮ್ ಅಂತ ರೇಗಿಸ್ತಾ ಇರ್ತೀನಿ. ಓ ಗುಡ್. ಓಕೆ, ಈಗ ಟೀ ಶೇರ್ ಮಾಡ್ಕೊಳ್ಳೋಣ. ಏನು? ಈ ಟೀನ ಜೊತೆಲಿ ಕುಡಿಯೋಣ. ಹೇಗೆ? ಹೀಗೆ ಸಾಸರ್ಗೆ ಈ ಕಡೆ ನಾನು, ಆ ಕಡೆ ನೀನು, ಒಟ್ಟಿಗೆ ಟೀ ಕುಡಿಯೋಣ ಅಂದೆ. ನನ್ ಜೊತೆ ಟೀ ಕುಡಿ ಅಂದ್ರೆ ಅವಳ ಕಡೆ ಏನ್ ನೋಡ್ತೀಯಾ? ಅಂದ್ರೆ ಬೆಳಗ್ಗೆನೆ ಎಂಜಲು ಟೀ ಹೇಗ್ ಕುಡಿಲಿ? ನೀನ್ ನನ್ನಲ್ಲಿ ಅರ್ಧ ಅಂದ್ಮೇಲೆ ಟೀ ಹೇಗೆ ಎಂಜಲ್ ಆಗತ್ತೆ? ಎಲ್ಲ ರೆಡಿಯಾಗಿ ಬರ್ದಿಡ್ತೀರಾ? ಈ ಕುಡಿತೀಯಾ ಇಲ್ವಾ? ನಾನು ನನ್ನ ಫ್ರೆಂಡ್ ಫಾತಿಮಾ ಟೀ ಕುಡಿತೀನಿ. ಅವಳ ಟೀ ಯಾಕೆ ತಗೊಂಡೆ? ಇವಳು ನನ್ ಟೀ ಅಷ್ಟೇ ಅಲ್ಲ,